ಸಲಾಂ ಅಲೈಕುಂ ಬಿಸ್ಮಿಲ್ಲಾಹಿ ರಹಮಾನಿ ರಹೀಂ. ಗಂಡ ಹೆಂಡತಿ ಜಗಳ, ಮ್, ತಂದೆ ಮಗ ಜಗಳ, ತಾಯಿ ಮಗಳ ಜಗಳ, ಮತ್ತೆ ಅತ್ತೆ ಮಾವ ಅಂತವ್ರದ್ದು ಜಗಳ. ಅದಕ್ಕೆಲ್ಲ ಏನ್ ಮಾಡಬೇಕು ಅಂತ ಮನೆಯಲ್ಲಿ ಬೇಜಾರಾಗಿರುತ್ತೆ. ಏನ್ ಮಾಡೋದು, ಈ ತರ ಜಗಳ ಆಗ್ತಾ ಇದೆ ಅಲ್ಲ ಅಂತ. ಅದೇ ಮನೆ ಒಳಗಡೆ ಬಂದು ಹೊರಗಡೆಯಿಂದ ಮನೆ ಒಳಗೆ ಬರೋ ಟೈಮಲ್ಲಿ ಸಲಾಂ ಮಾಡಿ ಬರೋದಿಲ್ಲ ಯಾರು. ಸಲಾಂ ಮಾಡಿ ಬಂದ್ರೆ ಅದೇನಾಗುತ್ತೆ, ಶೈತಾನ್ ಬಂದು ಹೊರಗಡೆನೆ ನಿಂತೋಗುತ್ತೆ, ಅದು ಒಳಗಡೆ ಬರೋದಿಲ್ಲ. ಅವಾಗ ನಮ್ಗೆ ಆ ಥರ ಜಗಳ ಇರೋದೇ ಇಲ್ಲ ಮನೆಯಲ್ಲಿ. ಅದಕ್ಕೆ ಕೆಲವೊಮ್ಮೆ ಮನೆಯಲ್ಲಿ ಎಂತ ಎಂತ ಪ್ರಾಬ್ಲಮ್ಗಳಿರುತ್ತೆ. ಅದಕ್ಕೆ ಮನಸ್ತಾಪ ಏನೇನೋ ಇರುತ್ತೆ. ಅವರಿಗೆ ಏನ್ ಮಾಡ್ಬೇಕಂದ್ರೆ, ನಾವು ಒಂದು ಪೇಪರಲ್ಲಿ, ಒಂದು ಚೀಟಿನಲ್ಲಿ ಸೂರೆ ಫಾತಿಹ ಅದನ್ನ ಬರ್ದ್ಕೊಳ್ಬೇಕು. ಮತ್ತೆ ಸೂರೆ ಸೂರೆ ಫಾತಿಹಾನ ಮತ್ತೆ ಸೂರೆ ಇಖ್ಲಾಸ್ ಅದನ್ನ ಒನ್ ಟೈಮ್ ಬರ್ಕೊಳ್ಬೇಕು. ಸೂರೆ ಫಾತಿಹಾನ ಒಂದು ಟೈಮ್ ಬರಿಬೇಕು. ಮತ್ತೆ ದರೂದ್ ಇಬ್ರಾಹಿಮನ್ನ ಒಂದು ಟೈಮ್ ಬರ್ಕೊಳ್ಬೇಕು. ಮತ್ತೆ ಯಾ ಅಲ್ಲಾಹು ಯಾ ವದೂದು ಅನ್ಬಿಟ್ಟು, ಯಾ ಅಲ್ಲಾಹು ಯಾ ವದೂದು ಅನ್ಬಿಟ್ಟು 100 ಟೈಮ್ ಬರ್ದ್ಬಿಟ್ಟು ಅದನ್ನ ನೀರಲ್ಲಿ ಹಾಕ್ಬಿಟ್ಟು ಹೀಗೀಗೆ ಒಂದು ಗ್ಲಾಸ್ನಲ್ಲೋ ಒಂದು ಬೌಲ್ನಲ್ಲೋ ಹಾಕ್ಬಿಟ್ಟು ಅದನ್ನ ಹೀಗೆ ಹೀಗೆ ಮಾಡಿಬಿಟ್ಟು ಆ ನೀರನ್ನ ಮನೆಯಲ್ಲಿರೋರು ಎಲ್ಲರೂ, ಫ್ಯಾಮಿಲಿನಲ್ಲಿ ಯಾರ್ಯಾರಿದಾರೋ ಅವರೆಲ್ಲ ಕುಡೀರಿ. ಕುಡಿದ್ರೆ ಇನ್ಶಾಲ್ಲ ಅದು ಎಂತ ಜಗಳ ಆಗಿದ್ರು ಹೋಗ್ಬಿಡುತ್ತೆ. ಅದೇ ಇಲ್ಲಿ ಮನೆ ಹತ್ರ ಇದ್ರೆ ನಮ್ಗೆ ಇಲ್ಲಿ ಬಂದು ಯಾರಾದ್ರೂ ಕೇಳ್ತಾರೆ ಅಂತ ಅವ್ರಿಗೆ ನಾವೇ ಅಂದ್ರೆ ನಾನು ಅವ್ರಿಗೆ ಮಾಡ್ಕೊಡ್ತೀನಿ. ಅಂದ್ರೆ ಇವಾಗ ಕೆಲವ್ರು ದೂರ ಇದ್ದಾರಲ್ಲ, ಅವ್ರಿಗೆಲ್ಲ ಗೊತ್ತಾಗಲ್ಲ. ಅಕಸ್ಮಾತ್ ನಿಮ್ಗೆ ಬೇಕಾದ್ರೆ ಆ ಥರ ನೀರ್ ಬೇಕಾದ್ರೆ ನೀವು ವಾಟ್ಸಪ್ ಅಲ್ಲಿ ನನಗೆ ಮೆಸೇಜ್ ಮಾಡ್ಬೋದು. ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಬೇಕಾದ್ರೆ ಆ ನೀರನ್ನ ನಾನು ಕೊಡ್ತೀನಿ. ಮತ್ತೆ ಆ ದುವಾನ್ ಕೂಡ ಬೇಕಾದ್ರೆ ಪೇಪರಲ್ಲಿ ಬರೆದು ಕೊಡ್ತೀನಿ. ಅದನ್ನ ಯಾರು ಬೇಕಾದ್ರೂ ಅದನ್ನ ತರಿಸ್ಕೊಂಡು ಅದನ್ನ ಬೇಕಾದ್ರೆ ನೀರಲ್ಲಿ ಹಾಕಿ, ಹತ್ರ ಇರೋರಾಗಿದ್ರೆ ನಾನು ವಾಟ್ಸಪ್ಪಲ್ಲಿ ಹಾಕಿದ್ರೆ, ನಾನು ಹತ್ರ ಇರೋರಾಗಿದ್ರೆ ಅವ್ರಿಗೆ ನಾನೇ ಬರೆದು ಕೊಡ್ತೀನಿ. ಅವ್ರು ಬೇಕಾದ್ರೆ, ಕೆಲವ್ರಿಗೆ ಓದೋದಕ್ಕೆ ಬರಲ್ಲ ಅಲ್ಲ ಅಂಥವ್ರು ಬೇಕಾದ್ರೆ ಇದನ್ನ ನೀರಲ್ಲಿ ಹಾಕಿಬಿಟ್ಟು ಕುಡಿಬೋದು ಇನ್ಶಾಲ್ಲ. ನೀರ್ ಹತ್ರ ಇದ್ರೆ ನೀರ್ ಕೂಡ ಕೊಡ್ಬೋದು, ನೀರ್ ಕೂಡ ಕೊಡ್ತಾ ಇದೆ. ಅಂದ್ರೆ ದೂರ ಇರೋರಾಗಿದ್ರೆ ಅವ್ರಿಗೆ ಕಷ್ಟ ಆಗುತ್ತಲ್ಲ, ಅದಕ್ಕೆ ನೀವೇ ಮಾಡ್ಬೋದು ಇದನ್ನ. ಬೇರೆಯವ್ರ ಹತ್ರ ಮಾಡುವಂಥದ್ದು ಏನಿಲ್ಲ. ಓದಕ್ ಇರೋರು ಅಂದ್ರೆ ಅದೇ ಒಂದು ನನ್ನ ಮನೆ ಹತ್ರ ಇದ್ರೆ, ನಮ್ಗೇನಾದ್ರೂ ನಮ್ಮ ಮನೆ ನೀವು ತರಿಸ್ಕೊಳಂಗಿದ್ರೆ, ಇವಾಗೇನು ಸ್ವಿಗ್ಗಿ ಅಂತದೆಲ್ಲ ಬರುತ್ತಲ್ಲ, ಅಂತವ್ರ ಹತ್ರನಾದ್ರೂ ತರಿಸ್ಕೊಳಂಗಿದ್ರೆ ತರಿಸ್ಕೊಂಡು ಅದನ್ನ ನೀವು ನೀರಲ್ಲಿ ಹಾಕಿ ನೀವು ಇದು ಮಾಡಿದ್ರೆ ಅದು ನಿಮ್ಮ ಮನೇಲಿ ಇರೋ ಜಗಳ ಅದು ಎಂಥದೇ ಇರಲಿ ಹೋಗುತ್ತೆ ಇನ್ಶಾಲ್ಲ. ಈ ಥರ ನೀವು ಮಾಡಿದ್ರೆ ಅದು ನಿಮ್ಮ ಮನೆಯಲ್ಲಿ ಜಗಳ ಏನೂ ಇರಲ್ಲ. ಮನೆ ಹೊರಗಡೆಯಿಂದ ಒಳಗೆ ಬರುವಾಗ ನೀವು ಸೂರೆ ಇಖ್ಲಾಸ್ ಅನ್ನ ಓದಬೇಕು, ಮತ್ತೆ ಸಲಾಂ ಹೇಳ್ಬಿಟ್ಟೆ ಬರಬೇಕು. ಎಷ್ಟೇ ಸತಿ ಬರ್ಲಿ, ಅವ್ರಿಗೆ ಯಾರೇ ಆಗ್ಲಿ, ನೀವು ಅವ್ರಿಗೆ ಅದು ಒಂದು ಇದು ಮಾಡ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಯಾರೇ ಆಗ್ಲಿ ಮತ್ತೆ ಅವ್ರನ್ನ ಹೊರಗಡೆ ಕಳಿಸ್ಬಿಟ್ಟು, ಮಕ್ಕಳೇ ಆಗಿ ನೀವು ಸಲಾಂ ಹೇಳಿ ಒಳಗೆ ಬಾ ಅಂತ ಅವ್ರನ್ನ ಹೇಳಿ. ಒಂದ್ 2-3 ಟೈಮ್ ಮಾತ್ರ ಮಾಡಿದ್ರೆ ಅವ್ರಿಗೆ ಅಭ್ಯಾಸ ಆಗ್ಬಿಡುತ್ತೆ ಅದು ಇನ್ಶಾಲ್ಲ. ಇನ್ನು ಏನಾದ್ರೂ ದುವಾ ಬೇಕಾದ್ರೆ ನನಗೆ ವಾಟ್ಸಪ್ ಅಲ್ಲಿ ಕಳಿಸ್ಬೋದು ನೀವು. ನಿಮ್ಗೇನಾದ್ರೂ ದುವಾ ಬೇಕಾಗಿದ್ರೆ ಇನ್ಶಾಲ್ಲ ದುವಾವನ್ನು ನಾನು ಹೇಳ್ತೀನಿ. ಅಸ್ಸಲಾಮ್ ಅಲೈಕುಂ.